ಎಲ್ಲರಿಗೂ ಬೆಳಗಿನ ಶುಭೋದಯ. ಇಂದಿನ ತರಗತಿಯಲ್ಲಿ ನವ್ಯ ಸಾಹಿತ್ಯ ಪರಂಪರೆಯಲ್ಲಿ ಪ್ರಮುಖರಾದಂತಹ ಲೇಖಕರು ಪಿ ಲಂಕೇಶ್. ಈ ಪಿ ಲಂಕೇಶ್ ಅವರು ಹಲವಾರು ಕೃತಿಗಳು, ಕಾದಂಬರಿಗಳು ಹಾಗೂ ಕಥೆಗಳನ್ನ ರಚಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಮುಟ್ಟಿಸಿಕೊಂಡವನು ಎನ್ನುವಂತಹ ಒಂದು ಸಣ್ಣ ಕಥೆಯನ್ನು ಸಹ ನಾವು ಕಾಣಬಹುದು. ಈ ಮುಟ್ಟಿಸಿಕೊಂಡವನು ಎನ್ನುವಂತಹ ಕಥೆ ಅದು ಕಾಲ್ಪನಿಕವಾಗಿರದೆ ವಾಸ್ತವವಾಗಿ ನಿರೂಪಿತವಾಗಿರುವಂತಹ ಕಥೆಯಾಗಿದೆ. ಈ ಕಥೆಯಲ್ಲಿ ಪ್ರಮುಖವಾದಂತಹ ಉದ್ದೇಶ ಏನಪ್ಪಾ ಅಂದ್ರೆ, ಜಾತಿ ಪದ್ಧತಿಯು ಶತಶತಮಾನದಿಂದಲೂ ಮೂಡಿ ಬಂದಿರುವಂತಹ ಒಂದು ವ್ಯವಸ್ಥೆಯಾಗಿದೆ. ಈ ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನ ನೋಡುವ ಮೂಢ್ಯ, ಆ ನೆಲೆಯಲ್ಲಿ ನಡೆಯುವ ಶೋಷಣೆ ಇನ್ನೂ ಹೋಗಿಲ್ಲ. ಅಂದ್ರೆ ನಮ್ಮ ಸಮಾಜದಲ್ಲಿ ಹಿಂದಿನ ಕಾಲದಿಂದಲೂ ಶತಶತಮಾನದಿಂದಲೂ ಮೂಡಿ ಬಂದಿರುವಂತಹ ಈ ಒಂದು ಜಾತಿಯ ವ್ಯವಸ್ಥೆ ಏನಾಗಿದೆ ಹಾಗೆ ಇದೆ. ಯಾವುದೇ ರೀತಿಯಲ್ಲಿಯೂ ಬದಲಾವಣೆಯನ್ನ ಹೊಂದಿಲ್ಲ. ಅದು ಒಬ್ಬರ ನಡುವೆ ಒಂದು ಅಂತರವನ್ನ ಏರ್ಪಡಿಸ್ತಾ ಇದೆ. ಇದು ಜಾತಿ ವ್ಯವಸ್ಥೆ ನಮ್ಮನ್ನೇ ನಾವೇ ಶೋಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮನ್ನ ಏನ್ ಮಾಡ್ತಾ ಇದೆ, ಆವರಿಸಿದೆ ಎನ್ನುವಂತ ಒಂದು ದೃಷ್ಟಿಯನ್ನ ಇಟ್ಕೊಂಡಿವರು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಎಷ್ಟೇ ತಂತ್ರಜ್ಞಾನ, ವಿಜ್ಞಾನ ಮತ್ತೆ ಸಂಸ್ಕೃತಿ ಎಷ್ಟೇ ಬೆಳವಣಿಗೆಯನ್ನ ಹೊಂದ್ರೂ ಸಹ ನಮ್ಮಲ್ಲಿ ಇರುವಂತಹ ಒಂದು ಮೌಲ್ಯ, ಜಾತಿ ವ್ಯವಸ್ಥೆ ಎನ್ನುವಂತಹ ಮೌಲ್ಯ ಇನ್ನೂ ಕಡಿಮೆಯಾಗಿಲ್ಲ ಎನ್ನುವಂತನ್ನ ಉದ್ದೇಶಿಸಿ ಇವರು ಈ ನಾಟಕವನ್ನ ರಚಿಸಿದ್ದಾರೆ. ಇದು ವಾಸ್ತವವಾದಂತಹ ನಾಟಕವಾಗಿದೆ. ಇದರಲ್ಲಿ ಮುಖ್ಯವಾಗಿ ತಿಮ್ಮಪ್ಪ ಹಾಗೂ ಬಸಲಿಂಗ ಇಬ್ರು ಮುಖ್ಯವಾಗಿ ಕಂಡುಬರುವಂತಹ ವ್ಯಕ್ತಿಗಳಾಗಿದ್ದಾರೆ. ಗದ್ಯ ಭಾಗಕ್ಕೆ ಬರೋದಾದ್ರೆ, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ. ಗೇಯುವುದನ್ನ 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಆದರೆ ಇರುವ 2 ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿ ಬಿಡುತ್ತದೆ. ಎಷ್ಟು ಹೊಡೆದರೂ ಹೇಳುವುದಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗಿಬಿಡುವ ಸೂಚನೆಗಳಿವೆ. ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಏಳುತ್ತದೆ. ಜೊತೆಗಾರ ಏಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡುಬರುತ್ತದೆ. ಅಂದು ಆ ಕಾಲದಲ್ಲಿ ಬಸಲಿಂಗನಿಗೆ ಪುರುಸತೆ ವೇಳೆಯ ಸಮಯವೇ ಇಲ್ಲದಂತಹ ಒಂದು ಕಾಲವಾಗಿತ್ತು. ಗೇಯುವುದು 4 ದಿನ, ಅವನೇನ ಕೆಲಸ ಮಾಡೋದು 4 ದಿನ ತಡವಾದ್ರೂ ಸಹ ಆ ಭೂಮಿಯಲ್ಲಿ ಕುಳ ನೆಲದಲ್ಲಿ ನಾಟುವುದಿಲ್ಲ. ಕುಳ ಅಂತಂದ್ರೆ ನೇಗಿಲ ತುದಿ. ಆ ಭೂಮಿಯ ಒಳಗೆ ಆ ನೇಗಿಲ ತುದಿ ಏನಾಗುತ್ತೆ, ಹೋಗೋದಿಲ್ಲ. ಆದರೆ ಇರುವ 2 ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿ ಬಿಡುತ್ತದೆ. ನೊಗ ಅಂತಂದ್ರೆ ಎತ್ತುಗಳ ಹೆಗಲಿನ ಮೇಲೆ ಹೇಳುವ ಮರದ ದಿಂಡು. ಈ ನೊಗವನ್ನ ಆ ಎತ್ತುಗಳ ಮೇಲೆ ಇಟ್ಟಿದ ತಕ್ಷಣ ಒಂದು ಎತ್ತ ಏನಾಗುತ್ತೆ, ಕೆಳಗೆ ಮಲ್ಕೊಳ್ಳುತ್ತೆ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಏನಾಗುತ್ತೆ, ಕೆಲಸ ಇಲ್ಲ ಅನ್ಕೊಳ್ಳೋದು ಸಹ ಮಲಗಿ ಬಿಡುತ್ತೆ. ಆದ್ರೆ ಏನ್ ನೋಡಿದ್ರೆ ಒಂದು ಎದ್ದೇಳುತ್ತೆ, ಇನ್ನೊಂದು ಹೇಳೋದಿಲ್ಲ ಅಂತ ತನ್ನ ಒಂದು ಕಷ್ಟವನ್ನ ಹೇಳ್ಕೊಳ್ತಾ ಇದ್ದಾನೆ. ಜೊತೆಗಾರ ಹೇಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡು ಬರುತ್ತದೆ. ನನ್ನ ಜೊತೆಗಾರ ಎದಳೋದಿಲ್ಲ, ಇಂದು ನಮಗೆ ಕೆಲಸವಿಲ್ಲ ಎನ್ನುವಂತ ಒಂದು ಖುಷಿಯನ್ನ ವ್ಯಕ್ತಪಡಿಸುವ ರೀತಿಯಲ್ಲಿ ಅದು ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಬಸಲಿಂಗ 2 ಎತ್ತುಗಳನ್ನ ಯಾರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನ ಹಂಚಿಕೊಳ್ಳಬೇಕು. ಇದನ್ನ ಎತ್ತುಗಳನ್ನ ಯಾರಿಗಾದ್ರೂ ಸಾಟಿ ಮಾಡಿಸ್ಬೇಕು, ಅಂದ್ರೆ ಅದಲು ಬದಲು ವಿನಿಮಯ, ಅದಲು ಬದಲುವನ್ನ ಮಾಡ್ಕೊಳ್ಬೇಕು ಎತ್ತುಗಳನ್ನ ಅಂತ ಕಾಯ್ತಾ ಇದ್ದ. ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ. ಶಿವನೂರು ಸ್ವಾಮಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ. ತನ್ನ ಮಗುವಿಗೆ ಹುಷಾರಿಲ್ಲ, ಆದ ಕಾರಣ ಇಲ್ಲಿ ತೋರಿಸ್ಬೇಕು, ಶಿವನೂರು ಸ್ವಾಮಿಗಳ ಹತ್ರ ಕರ್ಕೊಂಡು ನಾವು ಹೋಗ್ಬೇಕು, ಏನಾಗಿದೆ ಎನ್ನುವಂತನ್ನ ಮಗುವಿಗೆ ತೋರಿಸ್ಬೇಕು ಅಂತ ಹೆಂಡತಿ, ಯಾರ ಹೆಂಡತಿ, ಬಸಲಿಂಗನ ಹೆಂಡತಿ ಸಿದ್ಲಿಂಗಿ ಹೇಳ್ತಾ ಇರ್ತಾಳೆ. ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ಆ ಮಗುವಿಗೆ ಜ್ವರದ ಜೊತೆಗೆ ಏನಿದೆ, ಕೆಮ್ಮು. ಆ ಕೆಮ್ಮು ನಿಲ್ತಾನೆ ಇಲ್ಲ. ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿತು. ಈ ಒಂದು ಎತ್ತುಗಳ ಮತ್ತೆ ಇನ್ನೊಂದು ಮಗುವಿಗೆ ಹುಷಾರಿಲ್ಲ ಎನ್ನುವಂತಹ ತೊಂದರೆ ಜೊತೆಗೆ ಇನ್ನೊಂದು ತೊಂದರೆ ಕಾಣಿಸಿಕೊಳ್ಳುತ್ತೆ. ಈ ತೊಂದರೆ ತನ್ನನ್ನು ಇಷ್ಟೊಂದು ಘಾಸಿಗೊಳಿಸಿತೆಂದು ಬಸಲಿಂಗ ಊಹಿಸಲಿಲ್ಲ. ಈ ಇನ್ನೊಂದು ತೊಂದರೆ ಉಂಟಾಗುತ್ತಲ್ಲ, ಆ ತೊಂದರೆ ಅವನಿಗೆ ಅಷ್ಟೊಂದು ಘಾಸಿ ತೊಂದರೆ ಮಾಡುತ್ತೆ ಅಂತ ಆತ ಸಹ
ಊಹಿಸಿರ್ಲಿಲ್ವಂತೆ. ಏನು ಅಂತಂದರೆ ತನ್ನ ಮಲಗುವ ಎತ್ತುಗಳನ್ನ ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತು. ಈಗ ಎತ್ತುವನ್ನ ತಗೊಂಡೋಗಿ ಮಾರ್ಬೇಕು ಅಂತಂದ್ರೆ, ಇನ್ನೊಬ್ರಿಗೆ ಕೊಡ್ಬೇಕು ಅಂದ್ರೆ ಕಾರಣ ಕೇಳ್ತಾರೆ, ಏನಕ್ಕೆ ಮಾರ್ತಾ ಇದ್ದೀರಾ ಅಂತ. ಆ ಕಾರಣ ಏನ್ ಹೇಳೋದು? ಎತ್ತುಗಳ ಬಗ್ಗೆ ಏನಾದ್ರೂ ಈ ತರ ಮಾಡುತ್ತೆ, ಒಂದು ನೊಗ ಇಟ್ಟಿದ ತಕ್ಷಣ ಮಲ್ಕೊಳ್ಳುತ್ತೆ ಅಂತ ಏನಾದ್ರೂ ಕಾರಣ ಕೊಟ್ರೆ ಯಾರು ಕೂಡ ಆ ಎತ್ತುಗಳನ್ನ ತೆಗೆದುಕೊಳ್ಳೋದಿಲ್ಲ. ಇದರ ಬದಲಿಗೆ ಯಾವ ಕಾರಣವನ್ನ ನೀಡೋದು ಎನ್ನುವಂತ ಒಂದು ವಿಷಯ ಅವನಲ್ಲಿ ಕುರಿತಾ ಇತ್ತಂತೆ. ಸುಳ್ಳು ಹೇಳಬೇಕಾದ ಛಾತಿ, ಮಾತುಗಾರಿಕೆ ಅವನಲ್ಲಿರಲಿಲ್ಲ. ಛಾತಿ ಅಂದ್ರೆ ಧೈರ್ಯ, ಛಾತಿ ಅಂದ್ರೆ ಧೈರ್ಯ. ಸುಳ್ಳು ಹೇಳುವಂತಹ ಧೈರ್ಯ ಆತನಲ್ಲಿ ಇರಲಿಲ್ಲ. ಹಾಗೆ ಮಾತುಗಾರಿಕೆ, ಒಬ್ಬರ ಜೊತೆಗೆ ಹೇಗೆ ಮಾತಾಡಬೇಕು ಎನ್ನುವಂತಹ ಮಾತುಗಾರಿಕೆಯು ಸಹ ಬಸಲಿಂಗನಿಗೆ ಗೊತ್ತಿಲ್ವಂತೆ. ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿಯಾಗುತ್ತಿತ್ತು. ನನ್ನ ಎತ್ತುಗಳು ತುಂಬಾ ಒಳ್ಳೆಯವು ಅಂತ ಹೇಳ್ಕೊಳ್ಳೋದಕ್ಕೆ, ವಿಷಯಗಳನ್ನ ಹುಡುಕೋದಕ್ಕೆ ಹೋದ್ರೆ ಆತನ ತಲೆ ಏನಾಗ್ತಾ ಇತ್ತು? ಬಿಸಿ ಆಗ್ತಿತ್ತಂತೆ. ಅಂದ್ರೆ ಕಷ್ಟ ಆಗ್ತಾ ಇತ್ತಂತೆ. ಆತನ ಎತ್ತುಗಳು ಯಾವುದೇ ಕಾರಣಕ್ಕೂ ಹೇಳಿಕೊಳ್ಳುವಷ್ಟು ಉತ್ತಮವಾಗಿ ಇರ್ಲಿಲ್ಲ. ಏನ್ ಹೇಳೋದು, ಏನ್ ಸುಳ್ಳು ಹೇಳೋದು, ಏನ್ ಯೋಚನೆ ಮಾಡೋದು ಎನ್ನುವಂತ ಒಂದು ಯೋಚನೆಯಲ್ಲಿ ಆತ ತೊಡಗಿಕೊಳ್ತಾ ಇದ್ದಂತೆ. ತುಂಬಾ ತಲೆ ಬಿಸಿಯಾಗಿ ತಲೆನೋವು ಆಗ್ತಾ ಇತ್ತಂತೆ ಅವನಿಗೆ. ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಇತ್ತು. ಅದೇನೇ ಆದ್ರೂ ಸಹ ಈ ಸಮಯದಲ್ಲಿಯೇ ಸಹ ಅವನಿಗೆ ಏನಾಗ್ತಿತ್ತಂತೆ? ತನ್ನ ಎಡಗಣ್ಣಿನ ನೋವು ಹೆಚ್ಚಾಗ್ತಾ ಹೋಗ್ತಾ ಇತ್ತಂತೆ. ತುಂಬಾ ನೋವು ಕೊಡ್ತಾ ಇತ್ತಂತೆ ಬಸಲಿಂಗನಿಗೆ. ಮೊದಲು ಅದು ಕಣ್ಣು ಬೇನೆ ಇರಬಹುದೆಂದು ತಿಳಿದ. ಮೊದಲು ಆತನ ಏನಾಗ್ತಾನೆ, ಏನೋ ಕಣ್ಣು ನೋವಾಗಿರ್ಬಹುದು ಅಂತ ತಿಳಿದುಕೊಳ್ತಾನೆ. ಆದರೆ ಕಣ್ಣು ಕೆಂಪಾಗಲಿಲ್ಲ. ಕಣ್ಣು ನೋವಾಗಿದ್ರೆ ಏನಾಗ್ಬೇಕು? ಕಣ್ಣು ಕೆಂಪಾಗಬೇಕು. ಆದ್ರೆ ಕಣ್ಣು ಏನಾಗ್ತು? ಕೆಂಪೇ ಆಗಿರುವಂತೆ. ಹಾಗೆ ಏನಾಗ್ತಾ ಇತ್ತು? ಅವನಿಗೆ ಬೇನೆಯನ್ನ, ನೋವನ್ನ ನೀಡ್ತಾ ಇತ್ತಂತೆ. ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು. ಆತನ ಕಣ್ಣಿನ ಸುತ್ತ ಏನಾಗ್ತೋ ನೋವು ಹೆಚ್ಚಾಗ್ತಲೇ ಇತ್ತಂತೆ. ಈ ನೋವು ಬಲಗಣ್ಣಿನಲ್ಲಿರಲಿಲ್ಲ. ಈ ಎಡಗಣ್ಣಿನಲ್ಲಿ ಇದ್ದಂತಹ ನೋವು ಬಲಗಣ್ಣಿನಲ್ಲಿ ಇರಲಿಲ್ವಂತೆ. ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನಿಸತೊಡಗಿತು. ಎಡಗಣ್ಣು ನೋವು ಜಾಸ್ತಿ ಆಗ್ತಾ ಇದ್ದಂತೆ ಆತನ ದೃಷ್ಟಿ ಏನಾಗ್ತಾ ಇತ್ತು? ಮಂದ ಆಗ್ತಾ ಹೋಗ್ತಂತೆ, ಕಡಿಮೆಗೊಳ್ತಾ ಹೋಗ್ತಂತೆ, ಮಂಜಾದಂತಹ ಒಂದು ಸ್ಥಿತಿಯನ್ನ ತಲುಪ್ತಾ ಇತ್ತಂತೆ. ಹೆದರಿಕೆ ಶುರುವಾಯಿತು. ಆ ಬಸಲಿಂಗನಲ್ಲಿ ಏನಾಗ್ತು? ಭಯ ಉಂಟಾಗ್ತು. ಏನಾಗಿದೆ ನನ್ನ ಕಣ್ಣಿಗೆ ಎನ್ನುವಂತ ಭಯ ಅವನಲ್ಲಿ ಉಂಟಾಗಿತ್ತು. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ಅವನು ಎಂದಿನಂತೆ ಹೋಗುವಂತಹ ನಗರದಲ್ಲಿ ಇರುವಂತಹ ವೈದ್ಯರಿಗೆ ಏನ್ ಮಾಡ್ತಾನೆ? ತೋರಿಸ್ತಾನಂತೆ. ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು. ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರು. ಆ ನಗರದಲ್ಲಿದ್ದಂತಹ ವೈದ್ಯರು ಬಸಲಿಂಗ ಹೇಳಿದಂತ ನೋವನ್ನೆಲ್ಲ ಕೇಳಿಸ್ಕೊಂಡು ಅವನನ್ನ ಕಣ್ಣನ್ನ ಪರೀಕ್ಷಿಸುತ್ತಾರೆ. ಆದ್ರೆ ಏನು ಇದಕ್ಕೆ ಕಾರಣ ಎನ್ನುವಂಥದ್ದು ಆ ವೈದ್ಯರಿಗೆ ತಿಳಿದು ಬರುವುದಿಲ್ಲ. ಅವನಿಗೆ ಸಮಾಧಾನವಾಗಿ ಅಂತ ಒಳ್ಳೊಳ್ಳೆ ಮಾತುಗಳನ್ನ ಆಡಿ ಅದನ್ನ ಸಂತೈಸುತ್ತಾರೆ, ಸಮಾಧಾನ ಪಡಿಸ್ತಾರೆ. ತಮ್ಮ ವೈದ್ಯಕೀಯ ಪವಾಡಗಳನ್ನ ವಿವರಿಸಿದರು. ಹಚ್ಚಿಕೊಳ್ಳಲು ಒಂದು ಲೇಹ ಕೊಟ್ಟರು. ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗನಿಗೆ ಹಲವು ದಿನ ಲೇಹ ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು, ಉಪ್ಪಿನ ಕಾವು ಕೊಟ್ಟುಕೊಂಡನು. ಅಲ್ಲಿನ ನಗರದ ವೈದ್ಯರು ಏನ್ ಮಾಡ್ತಾರೆ? ಆತನಿಗೆ ಒಳ್ಳೆ ಮಾತುಗಳನ್ನ ಆಡಿ ಅವನನ್ನ ಸಮಾಧಾನಿಸಿ ಕಣ್ಣಿಗೆ ಹಚ್ಕೊಳ್ಳೋದಿಕ್ಕೆ ಒಂದು ಲೇಹ್ಯವನ್ನ ಕೊಡ್ತಾರೆ. ಅಂದ್ರೆ ಹಚ್ಚಿಕೊಳ್ಳುವಂತ ಒಂದು, ಅಂದ್ರೆ ಆಯಿಂಟ್ಮೆಂಟ್ ರೀತಿಯಲ್ಲಿ ಒಂದು ಲೇಹ್ಯವನ್ನ ಕೊಡ್ತಾರೆ. ಆ ಲೇಹವನ್ನ ಹಚ್ಕೊಳ್ತಾನೆ ಬರ್ತಾನೆ. ಮತ್ತೆ ಏನ್ ಮಾಡ್ತಾನೆ? ಕಣ್ಣಿಗೆ ಕಾವನ್ನ ಕೊಡ್ಕೊಳ್ತಾ ಹೋಗ್ತಾನೆ. ಕಾವು ಅಂದ್ರೆ ಬೆಚ್ಚಗೆ ಮಾಡ್ಕೊಳ್ಳುವಂಥದ್ದು. ಮತ್ತೆ ಉಪ್ಪಿನ ಶಾಖವನ್ನು ಸಹ ಆತ ಕೊಡ್ಕೊಳ್ತಾ ಬರ್ತಾನೆ. ಆದ್ರೆ ಕಣ್ಣಿನಲ್ಲಿ ಇದ್ದಂತ ನೋವು ಏನಾಗೋದಿಲ್ಲ, ಕಡಿಮೆ ಆಗೋದಿಲ್ವಂತೆ. ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಧಿಗೆ ನಂಬಲಿಲ್ಲ. ಅದು ಆತನ ಕಲ್ಪನೆ ಎಂಬಂತೆ ಮಾತನಾಡಿದಳು. ನನ್ಗೆ ಕಣ್ಣು ಕಡಿಮೆನೆ ಆಗ್ತಾ ಇಲ್ಲ ಅಂತ ಬಸಲಿಂಗ ತನ್ನ ಮಡತಿಯ ಜೊತೆ ಹೇಳ್ಕೊಂಡ್ರೆ, ಸಿದ್ಧಿಗೆ ಜೊತೆ ಹೇಳ್ಕೊಂಡ್ರೆ ಆತನ ಭ್ರಮೆ, ಕಲ್ಪನೆ ನೋವು ಕಡಿಮೆ ಆಗಿರುತ್ತೆ, ಸುಮ್ಮನೆ ಏನು ಇಲ್ಲ ಅಂತ ಏನ್ ಮಾಡ್ತಾಳೆ? ಬಸಲಿಂಗನನ್ನ ಸಮಾಧಾನ ಪಡಿಸ್ತಾಳೆ. ಅವನ ಮಾತನ್ನ ಅವಳು ನಂಬೋದೇ ಇಲ್ಲ. ಬಸಲಿಂಗನಿಗೆ ಸಿಟ್ಟು ಬಂತು. ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು.
ನೋವನ್ನ ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟ ತೋಡಿಕೊಂಡ. ಅವನಿಗೆ ಕೋಪ ಬಂದು ಏನ್ ಮಾಡ್ತಾನೆ, ನೋವನ್ನ ಸುಮ್ಮನೆ ಹಾಗೆ ಬಿಡದೆ ತನ್ನಲ್ಲಿ ಇರುವಂತಹ ಕಷ್ಟವನ್ನೆಲ್ಲ ಬೇರೆಯವ್ರ ಬಳಿ ಹೋಗಿ ಹಂಚ್ಕೊಳ್ತಾನೆ. ಉಳಿದಿರುವನೆಲ್ಲ ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿದವು. ಉಳುಮೆ ಮಾಡದಿರುವಂತಹ ನೆಲ ಹಾಗೂ ತನ್ನ ಮಗುವಿನಲ್ಲಿದ್ದಂತ ಕೆಮ್ಮು ಜ್ವರ ಹಾಗೂ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣಿಸಿತು. ಈ ಎಲ್ಲಾ ತೊಂದರೆಗಳು ಅವನಿಗೆ ಗೌಣವಾಗಿ ಕಾಣಿಸ್ತಂತೆ. ಅವನಲ್ಲಿರುವ ತೊಂದರೆಯನ್ನ ನೆನಪಿಸ್ಕೊಂಡ್ರೆ ಅವನಿಗೆ ಆ ಎಲ್ಲಾ ಒಂದು ತೊಂದರೆ ಗೌಣವಾಗಿ, ಗೌಣ ಅಂದ್ರೆ ಅಮುಖ್ಯ, ಯಾವುದು ಅವೆಲ್ಲ ಅಮುಖ್ಯ ಅಲ್ಲ, ನನ್ನಲ್ಲಿರುವಂತ ತೊಂದರೆಗಿಂತವೂ ಮುಖ್ಯವಲ್ಲ ಎನ್ನುವಂತೆ ಆತನಿಗೆ ಕಾಣಿಸುತ್ತದೆ. ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದರು. ಯಾರೋ ಒಬ್ರು ಹೀಗೆ ಅವನಿಗೆ ಬಸಲಿಂಗನಿಗೆ ಹೇಳ್ತಾರೆ, ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ತಿಮ್ಮಪ್ಪ ಡಾಕ್ಟರ್ಗೆ ನಿನ್ನಲ್ಲಿರುವಂತಹ ಈ ಒಂದು ನೋವನ್ನ ಹೇಳ್ಕೊ ಅಂತ ಹೇಳ್ತಾರೆ. ಆಗ ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದಿದ್ದ ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅವನ ಭಾವನೆಯಲ್ಲಿ ಏನಾಗಿತ್ತು, ದಿಕ್ಕು ದಿವಾಳಿ, ದಿಕ್ಕಿಲ್ಲದೆ ನಿಂತಿರುವಂತಹ ಜನರು ಹೋಗುವಂತಹ ಜಾಗವಾಗಿತ್ತು ಆ ಆಸ್ಪತ್ರೆ ಎಂದು ತಿಳಿದಿದ್ದಂತಹ ಬಸಲಿಂಗನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಂಡುಬರುತ್ತೆ. ಕೊನೆಯದಾಗಿ ಹೋಗಿ ನಾನು ಸರಿ ಅಲ್ಲೇ ಹೋಗಿ ತೋರ್ಸೋಣ ಎನ್ನುವಂತ ಒಂದು ನಿರ್ಧಾರಕ್ಕೆ ಆತ ಬರ್ತಾನೆ. ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದವರು ಧೈರ್ಯ ತುಂಬಿದರು. ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿರೋಧಿಸಿದರು. ತಿಮ್ಮಪ್ಪನಿಗೆ ಹೇಳಿದಂತಹ ವ್ಯಕ್ತಿಗಳು ಬಸಲಿಂಗನಿಗೆ ಹೇಳಿದಂತ ವ್ಯಕ್ತಿಗಳು ಏನ್ ಮಾಡ್ತಾರೆ, ಅದರಲ್ಲಿ ಧೈರ್ಯವನ್ನ ತುಂಬ್ತಾರೆ. ತುಂಬಿಟ್ಟು ಖಾಸಗಿ ವೈದ್ಯರು ಸುಮ್ಮನೆ ದುಡ್ಡನ್ನ ನಮ್ಮಲ್ಲಿ ವ್ಯರ್ಥ ಮಾಡುವಂತವ್ರು, ಖರ್ಚು ಮಾಡಿಸ್ತಾರೆ ವಿನಃ ಅವರಿಂದ ಯಾವುದೇ ರೀತಿಯ ಕಾಯಿಲೆಗಳು ಗುಣಪಡೋದಿಲ್ಲ. ಹೋಗಿ ಒಂದು ಬಾರಿ ನೀನು ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ತಿಮ್ಮಪ್ಪನನ್ನ ಭೇಟಿಯಾಗು, ಅವರ ಬಳಿ ಹೋದ್ರೆ ಎಂತ ಕಾಯಿಲೆಯಾದ್ರೂ ಸಹ ವಾಸಿಯಾಗುತ್ತೆ, ಹೋಗಿ ಒಂದ್ಸಲ ಅವರನ್ನ ಭೇಟಿ ಮಾಡು ಎನ್ನುವಂತ ಒಂದು ಸಂತೈಸಿದ ಮಾತುಗಳನ್ನ ಹೇಳಿ ಆತನನ್ನ ಕಳಿಸ್ತಾರೆ. ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ಇಲ್ಲಿ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಬಿಡುವಿಲ್ಲದಂತಹ ವೈದ್ಯರು, ಅಂದ್ರೆ ಡಾಕ್ಟರ್ ಆಗಿದ್ದರು. ಅವರ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ದರು. ಎಲ್ಲರೂ ಬಡವರು, ಎಲ್ಲರೇನೋ ಬಡವರಾಗಿದ್ದರು. ಅವರ ಒಂದು ಆಸ್ಪತ್ರೆಯ ಬಳಿ ಎಲ್ಲರೂ ಒಂದು 5-6 ಲೈನ್ ಮಾಡ್ಕೊಂಡು ನಿಂತಿರ್ತಾರೆ. ಎಲ್ಲರೂ ಸಹ ಏನಾಗಿದ್ದರು, ಬಡವರಾಗಿಯೇ ಇದ್ದರು. ಬಸಲಿಂಗ ಕಾಯುತ್ತಾ ಕೂತ ಆ ಒಂದು ಸಾಲಿನಲ್ಲಿ ಏನ್ ಮಾಡ್ತಾನೆ, ಕಾಯ್ತಾ ನಿಲ್ತಾನೆ, ಕುತ್ಕೋತಾನೆ. ಬಸಲಿಂಗ ಕಾಯ್ತಾ ಇರ್ತಾನೆ. ಅವನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತು ಒಟ್ಟಿಗೆ ತನ್ನ ಕಷ್ಟಗಳನ್ನ ತೋಡಿಕೊಂಡ. ಆಸ್ಪತ್ರೆಯ ಒಳಗೆ ಹೋಗಿದ್ದ ತಕ್ಷಣ ಏನ್ ಮಾಡ್ತಾನೆ ಬಸಲಿಂಗ, ತಿಮ್ಮಪ್ಪನವರನ್ನ ನೋಡಿದ ತಕ್ಷಣ ತನ್ನಲ್ಲಿರುವಂತಹ ಎಲ್ಲಾ ಕಷ್ಟಗಳನ್ನ ಅವರ ಮುಂದೆ ತೋಡ್ಕೊಳ್ತಾನೆ, ಹೇಳ್ಕೊಳ್ತಾನೆ. ಏನು, ನನ್ನಲ್ಲಿ ಒಂದು ಉಳುಮೆ ಮಾಡದೇ ಇರುವಂತಹ ಒಂದು ಜಾಗ ಬೇರೆ ಇದೆ, ನನಗೆ ಸಮಯ ಸಿಕ್ಕಿಲ್ಲ, ಮತ್ತೆ ಮಗುವನ್ನ ನಾನು ಹುಷಾರಿಲ್ಲ, ಮಗು ಕರ್ಕೊಂಡು ಹೋಗಿಲ್ಲ, ಹೀಗೆ ಎಲ್ಲಾ ಒಂದು ವಿಚಾರಗಳನ್ನ, ತನ್ನಲ್ಲಿರುವಂತಹ ಒಂದು ಕಷ್ಟ, ಮತ್ತೆ ಎಡಗಣ್ಣು ನೋವು ಬೇರೆ ಅಂತ ಎಲ್ಲಾ ಕಷ್ಟವನ್ನ ಏನ್ ಮಾಡ್ತಾನೆ ಆ ಒಬ್ಬ ತಿಮ್ಮಪ್ಪ ಡಾಕ್ಟರ್ಗೆ ಹೇಳ್ಕೊಳ್ತಾನೆ. ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿಯನ್ನೆಲ್ಲ ಕೆಡಿಸುವುದನ್ನ ಹೇಳಿದ. ತನ್ನ ನಿದ್ರೆಯನ್ನ ಕೆಡಿಸುವಂತಹ ಒಂದು ನೋವುಗಳನ್ನೆಲ್ಲ ಏನ್ ಮಾಡ್ತಾನೆ ಅಂತ ಹೇಳ್ಕೊಳ್ತಾನೆ. ತಿಮ್ಮಪ್ಪ ಅವನನ್ನ ಪರೀಕ್ಷಿಸಿದರು. ಡಾಕ್ಟರ್ ಏನ್ ಮಾಡ್ತಾರೆ, ಬಸಲಿಂಗನನ್ನ ಪರೀಕ್ಷಿಸ್ತಾರೆ. ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರ್. ಸೂಟಿ ಅಂತಂದ್ರೆ ಬಿಡುವಿಲ್ಲದ ಒಂದು ಕೈಗಳನ್ನ ಹೊಂದಿರುವಂತಹ ಡಾಕ್ಟರ್ ಆಗಿದ್ರು ಯಾರು, ತಿಮ್ಮಪ್ಪ. ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರ್, ಹೆಚ್ಚು ವಿಶ್ವಾಸದಿಂದ ಕೂಡಿ ಮಾತನಾಡುವಂತಹ ಡಾಕ್ಟರ್ ಆಗಿದ್ದರು. ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನ ನೋಡಿದರು. ನೋವಿನ ಕಾರಣಕ್ಕಾಗಿ ಹುಡುಕಿದರು. ಅವನ ಒಂದು ದೃಷ್ಟಿಯ ಸ್ಪಷ್ಟತೆಯನ್ನ ನೋಡ್ತಾರೆ. ದೃಷ್ಟಿ ಎಷ್ಟರ ಮಟ್ಟಿಗೆ ಅಂದ್ರೆ ಕಣ್ಣು ಅವನಿಗೆ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ, ಎಷ್ಟು ದೂರದವರೆಗೆ ಆತನಿಗೆ ಕಾಣುತ್ತೆ ಎನ್ನುವಂತಹ ಒಂದು ದೃಷ್ಟಿಯನ್ನ ಪರೀಕ್ಷಿಸ್ತಾರೆ. ನೋವಿನ ಕಾರಣಕ್ಕೆ ಇವರ ಕಣ್ಣಿನ ದೃಷ್ಟಿಯ ನೋವಿಗೆ ಕಾರಣವೇನು ಅಂತ ಕಾರಣವನ್ನ ಅವ್ರೇನ್ ಮಾಡ್ತಾರೆ, ಹುಡುಕ್ತಾರೆ. ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ,
ನಿನ್ ಕಣ್ಣಿನ ನೋವು ಏನಾಗುತ್ತೆ ಬಸಲಿಂಗ ಸರಿ ಹೋಗುತ್ತೆ. ಆದರೆ ಒಂದೇ ಒಂದು ನೀನ್ ಮಾಡ್ಬೇಕು, ಏನು, ನಾ ಆಪರೇಷನ್ ಆಗ್ಬೇಕು, ನಿನ್ನ ಕಣ್ಣಿಗೆ ಏನಾಗ್ಬೇಕು, ಆಪರೇಷನ್ ಆಗ್ಬೇಕು, ಪರವಾಗಿಲ್ವಾ ಅಂತ ಡಾಕ್ಟರ್ ಬಸಲಿಂಗನನ್ನ ಕೇಳ್ತಾರೆ. ಖಂಡಿತ ಸರಿ ಹೋಗುತ್ತೆ ಎಂಬಂತೆ ಬಸಲಿಂಗ ನೋಡಿದ. ಖಂಡಿತ ಸರಿ ಹೋಗುತ್ತಾ ಎಂಬಂತೆ ಬಸಲಿಂಗ ನೋಡಿದ. ನಿನ್ ಕಣ್ಣಿಗೆ ಆಪರೇಷನ್ ಆಗ್ಬೇಕು ಅಂತ ಹೇಳಿದ ತಕ್ಷಣ ಆಶ್ಚರ್ಯದಿಂದ ಬಸಲಿಂಗ ಏನ್ ಮಾಡ್ತಾನೆ, ಖಂಡಿತವಾಗಿಯೂ ಆಪರೇಷನ್ ಮಾಡಿದ್ರೆ ನನ್ನ ಕಣ್ಣಿನ ನೋವು ವಾಸಿ ಆಗುತ್ತಾ ಅಂತ ಏನ್ ಮಾಡ್ತಾನೆ, ಕೇಳ್ಕೊಳ್ತಾನೆ ಡಾಕ್ಟರ್ನ. ನಂತರ ಏನಾಗುತ್ತೆ, ಅವನ ಕಣ್ಣಿನ ಆಪರೇಷನ್ ಆದ ನಂತರ ಆತ ಏನಾಗ್ತಾನೆ, ಹೇಗಾಗುತ್ತೆ, ಸ್ಥಿತಿಗತಿಗಳು ಹೇಗೆ ಬದಲಾವಣೆ ಆಗ್ತದೆ, ಅವನ ಮನಸ್ಥಿತಿ ಹೇಗೆ ಬದಲಾವಣೆ ಆಗ್ತದೆ ಎನ್ನುವಂಥದ್ದನ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.